ಚಳಿಗಾಲದ ಅಧಿವೇಶನ ನಡೆಯುತ್ತಿದೆ. ಚಳಿಗಾಲದ ಅಧಿವೇಶನ ನಡೆಯುವಾಗ ಉತ್ತರ ಕರ್ನಾಟಕ ಭಾಗದ ಜನರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡೋದು ಸಹಜವಾಗಿದೆ. ಅದರಂತೆ ಈ ಅಧಿವೇಶನದ ಪ್ರತಿದಿನವೂ ಕೂಡ ಒಂದೊಂದು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನವನ್ನ ಸೆಳೀತಾ ಇವೆ. ಅದರಂತೆ ಇವತ್ತು ಕೂಡ 13 ಸಂಘಟನೆಗಳು ಸರ್ಕಾರವನ್ನ ಗಮನ ಸೆಳೆಯುವುದಕ್ಕೆ ಪ್ರತಿಭಟನೆ ಮಾಡಿದವು. ಯಾವ್ಯಾವ ಸಂಘಟನೆಗಳು, ಏನೇನ್ ಬೇಡಿಕೆ ಅವರದ್ದು, ಈ ಲೈವ್ ವರದಿ ನೋಡಿ. ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಹೋರಾಟ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದ್ರು ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿಭಟನೆ ಕೂಡ ಈಗ ನಿರಂತರವಾಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಓಲ್ಡ್ ಪಿಬಿ ರಸ್ತೆಯಲ್ಲಿ ಇರುವಂತಹ ಪ್ರತಿಭಟನಾ ಟೆಂಟ್ ನಲ್ಲಿ ಇರುವಂತದ್ದು. ಇಲ್ಲಿ ಬಹುತೇಕ ಸುಮಾರು 4-5 ಪ್ರತಿಭಟನೆಗಳಿರುವಂತದ್ದು. ಕೆಲವೊಂದಿಷ್ಟು ಪ್ರತಿಭಟನೆಗಳನ್ನ ಗಮನಿಸೋದಾದ್ರೆ ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಏನು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ಕೂಡ ಆಗ್ತಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು, ಜೊತೆಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಜೊತೆಗೆ ವಂಚನೆಯ ಸಂತ್ರಸ್ತ ಠೇವಣಿದಾರರ ಕುಟುಂಬಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ, ಹಣವನ್ನ ಕೂಡ ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಒಂದು ಹೋರಾಟ ಕೂಡ ಇಲ್ಲಿ ಆಗ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಹೋರಾಟಗಳನ್ನ ನಿರಂತರವಾಗಿ ಆಗ್ತಾ ಇದ್ದಾವೆ. ಆದ್ರೆ ಉತ್ತರ ಕರ್ನಾಟಕ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ನಮಗೆ ನ್ಯಾಯವನ್ನ ನಿರಂತರವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನ ಎಸಗಲಾಗ್ತಾ ಇದೆ. ನ್ಯಾಯ ಕೊಡುವಂತ ಕೆಲಸವನ್ನ ಈ ಭಾಗದ ಶಾಸಕರು ಇರಬಹುದು, ಏನ್ ಶಾಸಕರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸಿದ್ದಾರೆ. ಸಮಸ್ಯೆ ಸಲುವಾಗಿ ಹೋರಾಟ ಮಾಡ್ಕೋತ ಬಂದ್ರ ನಮಗ ಲಕ್ಷಿಸೋದೇ ಇಲ್ಲ ಅವ್ರು. ಹಿಂಗಾಗಿ ನಾವು ಬೆಂಗಳೂರಿಗೆ ಹೋಗ್ಬೇಕು, ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಆಗಬೇಕು ಅಂತೇಳಿ ಅಂದ್ರೆ ನಮಗ 3 ದಿವಸ ಟೈಮ್ ಬೇಕಾಗ್ತೈತಿ. ಅಲ್ಲಿ ಹೋದ್ರ ಅವರು ಸಟ್ನೆ ಭೇಟಿ ಆಗುದಿಲ್ಲ, ನಾವು ಅಲ್ಲೇ ವಸ್ತಿ ಇರ್ಬೇಕಾಕತಿ. ಹಿಂಗಾಗಿ ನಮಗ ಇದರಿಂದ ಭಯಂಕರ ತ್ರಾಸ ಆಗೈತಿ. ಈಗ ಅಕಸ್ಮಾತ್ ನಮಗ ಬೆಳಗಾವ್ ಇಲ್ಲೇ ರಾಜ್ಯ ಆತಂದ್ರ ನಾವಿಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಅದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ ನಂತರ ನಮಗ ಬೀದರ್ದವ್ರಿಗೆ ಇಲ್ಲಿ ಬಂದ್ ಹೋಗಾಕ, ನಮಗೆಲ್ಲ ಇಲ್ಲಿ ಬಂದ್ ಹೋಗಾಕ ಮುಂಜಾನೆ ಬಂದ್ ಸಾಯಂಕಾಲ ಹೋಗಿ ಬಿಡ್ತೀವಿ ನಾವು. ಈಗ ನಾವು ಅಲ್ಲಿ ಹೋಗಿ ಬರ್ಬೇಕಾದ್ರೆ 3 ದಿವಸ ಟೈಮ್ ಹಿಡಿಯಾಕ್ತೈತಿ. ಅಲ್ಲಿ ಹೋದ್ರೂ ನಮ್ದು ಕೆಲಸ ಅಂತೇಳಿ ಗ್ಯಾರಂಟಿ ಇಲ್ಲ. ಇದಿಷ್ಟು ಹೋರಾಟಗಾರರು ಹೇಳ್ತಿರುವಂತದ್ದು. ನಮ್ದು ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು, ಯಾಕೆಂದ್ರೆ ಬೆಂಗಳೂರಿಗೆ ಹೋಗಿ ನಾವು ನ್ಯಾಯ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ನಮಗೆ ಅಲ್ಲಿ ಯಾರು ಕೈಗೆ ಸಿಗ್ತಾ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಅಧಿವೇಶನ ನಡೆಯುತ್ತಿದೆ. ಚಳಿಗಾಲದ ಅಧಿವೇಶನ ನಡೆಯುವಾಗ ಉತ್ತರ ಕರ್ನಾಟಕ ಭಾಗದ ಜನರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡೋದು ಸಹಜವಾಗಿದೆ. ಅದರಂತೆ ಈ ಅಧಿವೇಶನದ ಪ್ರತಿದಿನವೂ ಕೂಡ ಒಂದೊಂದು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನವನ್ನ ಸೆಳೀತಾ ಇವೆ. ಅದರಂತೆ ಇವತ್ತು ಕೂಡ 13 ಸಂಘಟನೆಗಳು ಸರ್ಕಾರವನ್ನ ಗಮನ ಸೆಳೆಯುವುದಕ್ಕೆ ಪ್ರತಿಭಟನೆ ಮಾಡಿದವು. ಯಾವ್ಯಾವ ಸಂಘಟನೆಗಳು, ಏನೇನ್ ಬೇಡಿಕೆ ಅವರದ್ದು, ಈ ಲೈವ್ ವರದಿ ನೋಡಿ. ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಹೋರಾಟ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದ್ರು ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿಭಟನೆ ಕೂಡ ಈಗ ನಿರಂತರವಾಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಓಲ್ಡ್ ಪಿಬಿ ರಸ್ತೆಯಲ್ಲಿ ಇರುವಂತಹ ಪ್ರತಿಭಟನಾ ಟೆಂಟ್ ನಲ್ಲಿ ಇರುವಂತದ್ದು. ಇಲ್ಲಿ ಬಹುತೇಕ ಸುಮಾರು 4-5 ಪ್ರತಿಭಟನೆಗಳಿರುವಂತದ್ದು. ಕೆಲವೊಂದಿಷ್ಟು ಪ್ರತಿಭಟನೆಗಳನ್ನ ಗಮನಿಸೋದಾದ್ರೆ ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಏನು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ಕೂಡ ಆಗ್ತಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು, ಜೊತೆಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಜೊತೆಗೆ ವಂಚನೆಯ ಸಂತ್ರಸ್ತ ಠೇವಣಿದಾರರ ಕುಟುಂಬಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ, ಹಣವನ್ನ ಕೂಡ ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಒಂದು ಹೋರಾಟ ಕೂಡ ಇಲ್ಲಿ ಆಗ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಹೋರಾಟಗಳನ್ನ ನಿರಂತರವಾಗಿ ಆಗ್ತಾ ಇದ್ದಾವೆ. ಆದ್ರೆ ಉತ್ತರ ಕರ್ನಾಟಕ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ನಮಗೆ ನ್ಯಾಯವನ್ನ ನಿರಂತರವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನ ಎಸಗಲಾಗ್ತಾ ಇದೆ. ನ್ಯಾಯ ಕೊಡುವಂತ ಕೆಲಸವನ್ನ ಈ ಭಾಗದ ಶಾಸಕರು ಇರಬಹುದು, ಏನ್ ಶಾಸಕರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸಿದ್ದಾರೆ. ಸಮಸ್ಯೆ ಸಲುವಾಗಿ ಹೋರಾಟ ಮಾಡ್ಕೋತ ಬಂದ್ರ ನಮಗ ಲಕ್ಷಿಸೋದೇ ಇಲ್ಲ ಅವ್ರು. ಹಿಂಗಾಗಿ ನಾವು
ಬೆಂಗಳೂರಿಗೆ ಹೋಗ್ಬೇಕು, ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಆಗಬೇಕು ಅಂತೇಳಿ ಅಂದ್ರೆ ನಮಗ 3 ದಿವಸ ಟೈಮ್ ಬೇಕಾಗ್ತೈತಿ. ಅಲ್ಲಿ ಹೋದ್ರ ಅವರು ಸಟ್ನ ಭೇಟಿ ಆಗುದಿಲ್ಲ, ನಾವು ಅಲ್ಲೇ ವಸ್ತಿ ಇರ್ಬೇಕಾಕತಿ. ಹಿಂಗಾಗಿ ನಮಗ ಇದರಿಂದ ಭಯಂಕರ ತ್ರಾಸ ಆಗೈತಿ. ಈಗ ಅಕಸ್ಮಾತ್ ನಮಗ ಬೆಳಗಾವ್ ಇಲ್ಲೇ ರಾಜ್ಯ ಆತಂದ್ರ ನಾವಿಲ್ಲಿ ಇಂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತೀರಿ. ಅದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ ನಂತರ ನಮಗ ಬೀದರ್ದವ್ರಿಗೆ ಇಲ್ಲಿ ಬಂದ್ ಹೋಗಾಕ, ನಮಗೆಲ್ಲ ಇಲ್ಲಿ ಬಂದ್ ಹೋಗಾಕ ಮುಂಜಾನೆ ಬಂದ್ ಸಾಯಂಕಾಲ ಹೋಗಿ ಬಿಡ್ತೀವಿ ನಾವು. ಈಗ ನಾವು ಅಲ್ಲಿ ಹೋಗಿ ಬರ್ಬೇಕಾದ್ರೆ 3 ದಿವಸ ಟೈಮ್ ಹಿಡಿಯಾಕ್ತೈತಿ. ಅಲ್ಲಿ ಹೋದ್ರೂ ನಮ್ದು ಕೆಲಸ ಆಕೈತಿ ಅಂತೇಳಿ ಗ್ಯಾರಂಟಿ ಇಲ್ಲ. ಇದಿಷ್ಟು ಹೋರಾಟಗಾರ ಹೇಳ್ತಿರುವಂತದ್ದು ನಮ್ದು ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು, ಯಾಕೆಂದ್ರೆ ಬೆಂಗಳೂರಿಗೆ ಹೋಗಿ ನಾವು ನ್ಯಾಯ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ, ನಮಗೆ ಅಲ್ಲಿ ಯಾರು ಕೈಗೆ ಸಿಗ್ತಾ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಅಧಿವೇಶನ ನಡೆಯುತ್ತಿದೆ. ಚಳಿಗಾಲದ ಅಧಿವೇಶನ ನಡೆಯುವಾಗ ಉತ್ತರ ಕರ್ನಾಟಕ ಭಾಗದ ಜನರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡೋದು ಸಹಜವಾಗಿದೆ. ಅದರಂತೆ ಈ ಅಧಿವೇಶನದ ಪ್ರತಿದಿನವೂ ಕೂಡ ಒಂದೊಂದು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನವನ್ನ ಸೆಳೀತಾ ಇವೆ. ಅದರಂತೆ ಇವತ್ತು ಕೂಡ 13 ಸಂಘಟನೆಗಳು ಸರ್ಕಾರವನ್ನ ಗಮನ ಸೆಳೆಯುವುದಕ್ಕೆ ಪ್ರತಿಭಟನೆ ಮಾಡಿದವು. ಯಾವ್ಯಾವ ಸಂಘಟನೆಗಳು, ಏನೇನ್ ಬೇಡಿಕೆ ಅವರದ್ದು, ಈ ಲೈವ್ ವರದಿ ನೋಡಿ. ಅಭಿವೃದ್ಧಿ ಮಾಡಿ ಇಲ್ಲವೇ ಪ್ರತ್ಯೇಕ ರಾಜ್ಯವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಹೋರಾಟ ಕೂಡ ಈಗ ಮಾಡ್ತಿರುವಂತದ್ದು. ಆದ್ರೆ ಈ ಒಂದು ಹೋರಾಟಕ್ಕೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದ್ರು ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿಭಟನೆ ಕೂಡ ಈಗ ನಿರಂತರವಾಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಓಲ್ಡ್ PB ರಸ್ತೆಯಲ್ಲಿ ಇರುವಂತಹ ಪ್ರತಿಭಟನಾ ಟೆಂಟ್ ನಲ್ಲಿ ಇರುವಂತದ್ದು. ಇಲ್ಲಿ ಬಹುತೇಕ ಸುಮಾರು 4-5 ಪ್ರತಿಭಟನೆಗಳಿರುವಂತದ್ದು. ಕೆಲವೊಂದಿಷ್ಟು ಪ್ರತಿಭಟನೆಗಳನ್ನ ಗಮನಿಸೋದಾದ್ರೆ ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಏನು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ಕೂಡ ಆಗ್ತಿರುವಂತದ್ದು. ಬೆಳಗಾವಿಯ ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು, ಜೊತೆಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ಜೊತೆಗೆ ವಂಚನೆಯ ಸಂತ್ರಸ್ತ ಠೇವಣಿದಾರರ ಕುಟುಂಬಗಳಿಗೆ ಅನ್ಯಾಯವನ್ನ ಮಾಡಲಾಗಿದೆ, ಹಣವನ್ನ ಕೂಡ ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈ ಒಂದು ಹೋರಾಟ ಕೂಡ ಇಲ್ಲಿ ಆಗ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಹೋರಾಟಗಳನ್ನ ನಿರಂತರವಾಗಿ ಆಗ್ತಾ ಇದ್ದಾವೆ. ಆದ್ರೆ ಉತ್ತರ ಕರ್ನಾಟಕ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ನಮಗೆ ನ್ಯಾಯವನ್ನ ನಿರಂತರವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನ ಎಸಗಲಾಗ್ತಾ ಇದೆ. ನ್ಯಾಯ ಕೊಡುವಂತ ಕೆಲಸವನ್ನ ಈ ಭಾಗದ ಶಾಸಕರು ಇರಬಹುದು, ಏನ್ ಶಾಸಕರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸಿದ್ದಾರೆ. ಸಮಸ್ಯೆ ಸಲುವಾಗಿ ಹೋರಾಟ ಮಾಡ್ಕೊತ ಬಂದ್ರ ನಮಗ ಲಕ್ಷಿಸೋದೇ ಇಲ್ಲ ಅವ್ರು. ಹಿಂಗಾಗಿ ನಾವು ಬೆಂಗಳೂರಿಗೆ ಹೋಗ್ಬೇಕು, ಮುಖ್ಯಮಂತ್ರಿ ಅವ್ರಿಗೆ ಭೇಟಿ ಆಗಬೇಕು ಅಂತೇಳಿ ಅಂದ್ರೆ ನಮಗ 3 ದಿವಸ ಟೈಮ್ ಬೇಕಾಗ್ತೈತಿ. ಅಲ್ಲಿ ಹೋದ್ರ ಅವರು ಸಟ್ನ ಭೇಟಿ ಆಗುದಿಲ್ಲ, ನಾವು ಅಲ್ಲೇ ವಸ್ತಿ ಇರ್ಬೇಕಾಕತಿ. ಹಿಂಗಾಗಿ ನಮಗ ಇದರಿಂದ ಭಯಂಕರ ತ್ರಾಸ ಆಗೈತಿ. ಈಗ ಅಕಸ್ಮಾತ್ ನಮಗ ಬೆಳಗಾವ್ ಇಲ್ಲೇ ರಾಜ್ಯ ಆತಂದ್ರ ನಾವಿಲ್ಲಿ ಇಂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತೀರಿ. ಅದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ ನಂತರ ನಮಗ ಬೀದರ್ದವ್ರಿಗೆ ಇಲ್ಲಿ ಬಂದ್ ಹೋಗಾಕ, ನಮಗೆಲ್ಲ ಇಲ್ಲಿ ಬಂದ್ ಹೋಗಾಕ ಮುಂಜಾನೆ ಬಂದ್ ಸಾಯಂಕಾಲ ಹೋಗಿ ಬಿಡ್ತೀವಿ ನಾವು. ಈಗ ನಾವು ಅಲ್ಲಿ ಹೋಗಿ ಬರ್ಬೇಕಾದ್ರೆ 3 ದಿವಸ ಟೈಮ್ ಹಿಡಿಯಾಕ್ತೈತಿ. ಅಲ್ಲಿ ಹೋದ್ರೂ ನಮ್ದು ಕೆಲಸ ಆಕೈತಿ ಅಂತೇಳಿ ಗ್ಯಾರಂಟಿ ಇಲ್ಲ. ಇದಿಷ್ಟು ಹೋರಾಟಗಾರ ಹೇಳ್ತಿರುವಂತದ್ದು ನಮ್ದು ಪ್ರತ್ಯೇಕ ರಾಜ್ಯ ಆಗ್ಲೇಬೇಕು, ಯಾಕೆಂದ್ರೆ ಬೆಂಗಳೂರಿಗೆ ಹೋಗಿ ನಾವು ನ್ಯಾಯ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ, ನಮಗೆ ಅಲ್ಲಿ ಯಾರು ಕೈಗೆ ಸಿಗ್ತಾ ಇಲ್ಲ. ಇಲ್ಲಿ ಉತ್ತರ ಕರ್ನಾಟಕ ರಾಜ್ಯವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್